ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಅರುಣ್ ಕನಕ ಹತ್ರ ಹೋಗಿ ತಪ್ಪಾಯ್ತು ಮನೆಗೆ ಬಾ ಅಂತ ಕರೆದಿರ್ತಾನೆ. ಸರಿ, ನಾನು ನಿಮ್ಮ ಬಾವ ಇಬ್ರು ಸೇರಿ ನಿನ್ನ ಮನೆ ಕರ್ಕೊಂಡೋಗಿ ಬಿಡ್ತೀವಿ ಅಂತ ಮೀನಾ ಹೇಳಿರ್ತಾಳೆ. ಹಾಗೇನೆ ಅರುಣ್ ಮನೆಗೆ ಕನಕನ ಕರ್ಕೊಂಡು ಮೀನಾ ಮತ್ತೆ ಸೂರ್ಯ ಬರ್ತಾರೆ. ಕನಕ ಯಾವಾಗಲೂ ನಿಮ್ಮಿಂದ ದೂರ ಇರಬೇಕು ಅಂದ್ಕೊಂಡವಳಲ್ಲ, ನಿಮ್ಮ ಜೊತೆನಲ್ಲೇ ಇರಬೇಕು ಅಂತ ಆಸೆ ಪಡೋಳು ಅಂತ ಮೀನಾ ಹೇಳ್ತಾಳೆ. ಕೆಲವೊಂದು ವಿಷಯಗಳನ್ನ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಿದ್ದೀವಿ. ನಾವು ನಿಮ್ಮನ್ನ ಆಡ್ಕೊಳ್ಳೋಕೋ ಅಥವಾ ಕೋಪ ಮಾಡ್ಕೊಳ್ಳಿ ಅಂತನೋ ಹೇಳ್ತಿಲ್ಲ ಅಂತ ಸೂರ್ಯ ಹೇಳ್ತಿರುವಾಗ, ಇಲ್ಲ ನನ್ನಿಂದನೂ ತಪ್ಪಾಗಿದೆ ಅಂತ ಅರುಣ್ ಒಪ್ಕೋತಾನೆ. ಅರುಣ್ ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜನೇ, ಆದರೆ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು ಅಷ್ಟೇ. ನಮಗೋಸ್ಕರ ಯಾರಿದ್ದಾರೆ, ನಾವು ಯಾರಿಗೋಸ್ಕರ ಬದುಕಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಹಾಗಂತ ಸೂರ್ಯ ಹೇಳ್ತಿರುವಾಗ, ನೀವು ಕನಕ ಜೊತೆ ಬಂದು ಮಾತಾಡಿದ್ರಲ್ಲ, ಅವಾಗಲೇ ನಮ್ಗೆ ಅರ್ಥ ಆಯಿತು ನೀವು ಬದಲಾಗಿದ್ದೀರಾ ಅಂತ. ಅದಕ್ಕೆ ಕನಕನ ನಾವೇ ಕರ್ಕೊಂಡು ಬಂದು ಮನೆಗೆ ಬಿಡ್ತಿದ್ದೀವಿ ಹಾಗಂತ ಮೀನಾ ಹೇಳ್ತಿರುವಾಗ, ಅರುಣ್ ಒಂದು ಹೆಣ್ಮಗಳು ಹೆತ್ತವ್ರನ್ನ ಬಿಟ್ಟು ಬಾಳಿದ ಮನೆನ ಬಿಟ್ಟು ಒಂದು ಮನೆಗೆ ಸೊಸೆಯಾಗಿ ಬಾಳಕ್ಕೆ ಅಂತ ಬರ್ತಾಳೆ. ಆಗ ಅವಳಿಗಿರೋ ನಂಬಿಕೆ ಒಂದೇ ಒಂದು, ಕಟ್ಕೊಂಡಿರೋ ಗಂಡ ಮಾತ್ರನೇ. ಅವ್ನು ನನ್ನನ್ನು ಯಾವತ್ತೂ ಕೈ ಬಿಡೋಲ್ಲ, ನನ್ನನ್ನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆಯಿಂದಾನೆ ಒಬ್ಬೊಬ್ಬ ಹೆಣ್ಮಗಳು ಕೂಡ ತನ್ನ ಮನೇನ ಬಿಟ್ಟು ಇನ್ನೊಂದು ಮನೆಗೆ ಬರ್ತಾಳೆ. ಹಾಗಿದ್ಮೇಲೆ ಆ ಹೆಣ್ಮಗಳನ್ನ ಗಂಡನೇ ನೋಡ್ಕೋಬೇಕಲ್ವಾ. ಸೂರ್ಯ ಹಾಗಂತಿರುವಾಗ, ಅರುಣ್ ಒಂದು ಹೆಣ್ಣಿಗೆ ಗಂಡನಿಗಿಂತ ದೊಡ್ಡದು ಯಾವುದೂ ಇಲ್ಲ, ಚೆನ್ನಾಗಿ ನೋಡ್ಕೋಬೇಕು, ಅವಳ ಜೊತೆ ನ್ಯಾಯವಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಈ ಆಸೆ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ, ಕನಕನೂ ಹಾಗೆ ತಾನೆ ಹಾಗಂತ ಮೀನಾ ಹೇಳ್ತಿರೋವಾಗ, ನನ್ಗೆ ಅರ್ಥ ಆಯ್ತು ಅಂತಾನೆ ಅರುಣ್ ನಾನು ಕೂಡ ನಿನ್ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ದೀನಿ. ನಿನ್ ಪರಿಸ್ಥಿತಿಲಿ ಯಾರೇ ಇದ್ರು ಅವ್ರು ನಡ್ಕೊಳ್ತಿರೋದು ಹೀಗೇನೆ. ನಿಮ್ಮಮ್ಮ ಇರೋವರೆಗೂ ಕನಕನ ಚೆನ್ನಾಗೇ ನೋಡ್ಕೊಂಡಿದೀಯಾ, ಅವ್ರಿಲ್ಲ ಅಂತ ಆದಾಗ್ಲೇ ನಿನ್ನ ಆಕ್ಟಿವಿಟೀಸ್ ಎಲ್ಲ ಚೇಂಜ್ ಆಗಿರೋದು. ಅಮ್ಮನ್ ಕಳ್ಕೊಂಡಿರೋದು ತುಂಬಾನೇ ದೊಡ್ಡ ವಿಷಯ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ನಿನ್ ಮನ್ಸಲ್ಲಿರೋದ್ನೆಲ್ಲನೂ ಕನಕ ಹತ್ರ ಓಪನ್ ಆಗಿ ಮಾತಾಡಿದ್ರೆ ಯಾವ ಸಮಸ್ಯೆನೂ ದೊಡ್ಡದಾಗಿರಲ್ಲ. ಅದನ್ನೆಲ್ಲ ಬಿಟ್ಟು ನೀನು ಕೋಪ ಮಾಡಿಕೊಂಡು ಅವಳು ಹೊಡಿಯೋದು ಬಡಿಯೋದು, ಮನೆಗೆ ಬಂದಿರೋ ಹೆಣ್ಮಗಳಿಗೆ ಕಾಟ ಕೊಡೋದು ಸರಿಯಲ್ಲ ಅಲ್ವಾ ಅಂತ ಕೇಳ್ತಾನೆ. ಆಗ ಕನಕ ಬಾವ ಅಂತಾಳೆ, ಇರು ಕನಕ, ನಾವೇನೇನು ಮಾತಾಡಬೇಕೋ ಅದನ್ನೆಲ್ಲನೂ ಮಾತಾಡ್ಬೇಕಲ್ವಾ ಅಂತಾನೆ ಸೂರ್ಯ. ಅರುಣ್ ಹೆಂಡ್ತಿಗೆ ಹೊಡಿಯೋದು ಹೆಚ್ಚುಗಾರಿಕೆ ಅಲ್ಲ, ನಿಮ್ಗೆ ಯಾವಾಗಲೂ ಜೊತೆಲಿರೋದೇ ಕನಕ. ಕಟ್ಕೊಂಡಿರೋ ಹೆಂಡ್ತಿಗೆ ನಾವೆಷ್ಟು ಪ್ರೀತಿ ಮರ್ಯಾದೆ ಗೌರವನ ತೋರಿಸ್ತೀವೋ ಅದಕ್ಕಿಂತ ಹೆಚ್ಚಿನದಾಗಿ ಅವರು ಕೂಡ ನಮಗೆ ಪ್ರೀತಿ ಗೌರವ ಮರ್ಯಾದಿನ ಕೊಡ್ತಾರೆ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಮೀನಾ ಗಂಡ ಹೆಂಡ್ತಿರ ಮಧ್ಯೆ ಜಗಳ ಬರೋದೆಲ್ಲ ನಾರ್ಮಲ್ ಆಗೇ ಇರುತ್ತೆ, ಆದರೆ ನೀವು ಕನಕನ ಹೊಡೆದು ಬಡ್ದು ಮಾಡ್ತಿದ್ದೀರಲ್ಲ, ಅದನ್ನು ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ನಾವು ಚಿಕ್ಕ ವಯಸ್ಸಿಂದನೂ ದೊಡ್ಡದಾಗಿ ಯಾವುದಕ್ಕೂ ಆಸೆ ಪಟ್ಟವರಲ್ಲ. ನಮ್ಮಪ್ಪ ನಮ್ಮಮ್ಮ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಸಾಕಿದ್ದಾರೆ ನಮ್ಮನ್ನ. ತಪ್ಪು ಮಾಡಿದಾಗ ನಮ್ಮನ್ನ ಖಂಡಿಸಿದ್ದಾರೆ, ಆದರೆ ಕೈ ಮಾಡಕ್ಕೆ ಬಂದಿಲ್ಲ. ದಯವಿಟ್ಟು ಇನ್ಮೇಲೆ ಆ ರೀತಿ ತಪ್ಪುಗಳನ್ನ ಮಾಡಕ್ಕೆ ಹೋಗಬೇಡಿ. ಮೀನು ಹಾಗಂತಿರೋವಾಗ, ಇಲ್ಲ ನಾನು ಇನ್ಮೇಲೆ ಆ ರೀತಿ ಮಾಡಲ್ಲ ಅಂತಾನೆ ಅರುಣ್. ನಿಮ್ಗೆ ಹೇಗೆ ನಿಮ್ಮಮ್ಮ ಇಲ್ದಿರೋ ನೋವಿದೆಯೋ ಹಾಗೇನೆ ಕನಕಾಗೂ ಕೂಡ ಅಪ್ಪ ಇಲ್ದೇನೆ ಬೆಳೆದಿರೋ ಕಷ್ಟ ಇದೆ. ಹೇಳ್ಕೊಂಡಿರೋ ತಂದೆ ಪ್ರೀತಿನ ತೋರಿಸ್ಬೇಕಾಗಿರೋದು ನೀವೇ ತಾನೇ ಹಾಗಂತ ಮೀನಾ ಹೇಳ್ತಿರೋವಾಗ, ನಿಜಾನೇ ಹೇಳ್ತಿದ್ದೀರಾ, ನಾನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ, ಕನಕ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ಅವನಾಗಂತಿರೋವಾಗ, ನೀವು ನಿಮ್ಮ ಅಮ್ಮಂಗೆ ತೋರಿಸೋ ಪ್ರೀತಿನ ಮರ್ಯಾದೆನ ಕನಕಾಗೂ ಕೊಡಬೇಕು. ನೀವು ನಿಮ್ಗೆ ಬೇಕಾಗಿರೋ ತಾಯಿ ಪ್ರೀತಿನ ಕನಕ ಹತ್ರ ತಾನೇ ನೋಡ್ಬೇಕಾಗಿರೋದು ಅಂತಾಳೆ. ಆಗ ಅರುಣ್ ಹೌದು ಅಂತ ಒಪ್ಕೋತಾನೆ. ಆಗ ಸೂರ್ಯ, ಮೀನಾ ಹೇಳ್ತಿರೋದು ಕರೆಕ್ಟ್ ಆಗಿದೆ ತಾನೆ. ಅರುಣ್ ಒಬ್ಬ ಅಮ್ಮನ ಪ್ರೀತಿನ ಹಾಗೆ ಒಬ್ಬ ಸ್ನೇಹಿತನ ಸ್ನೇಹನ ಎರಡನ್ನೂ ಪಡ್ಕೊಳ್ಳೋದು ನಾವು ನಮ್ಮ ಹೆಂಡತಿಯಿಂದಾನೆ. ನನ್ನ ಮದುವೆಗೂ ಮುಂಚೆ ನಾನು ನನ್ನ ಇಷ್ಟ ಬಂದಾಗ ಸುತ್ಕೊಂಡಿದ್ದೆ, ಯಾರು ನನ್ನನ್ನು ಹೇಳೋರು ಕೇಳೋರು ಯಾರು ಇರಲಿಲ್ಲ, ಯಾಕಂದರೆ ನನಗೆ ನಮ್ಮ ಅಮ್ಮನ ಪ್ರೀತಿನೇ ಸಿಕ್ಕಿರಲಿಲ್ಲ. ಆ ಚಿಂತೆಯಲ್ಲೇ ನಾನು ತುಂಬಾ ಕೋಪ ಮಾಡ್ಕೋತಿದ್ದೆ. ಆ ಸನ್ನಿವೇಶದಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೀನಾ ನನ್ನ ಮದುವೆ ಆದ ಹೊಸರಲ್ಲಿ ತುಂಬಾ ಕಷ್ಟಪಟ್ಟಿದ್ದಾಳೆ, ಆದರೆ ತಾಳ್ಮೆಯಿಂದ ಇಷ್ಟು ದಿನದವರೆಗೂ ಕಾದಿದ್ದಾಳೆ. ಅವಳ ತಾಳ್ಮೆಯಿಂದನೇ ನನಗೆ ಇಷ್ಟೊಂದು ಗೌರವ ಸಿಕ್ಕಿರೋದು. ಅದಕ್ಕೆಲ್ಲ ಕಾರಣ ಯಾರು? ನನ್ನ ಹೆಂಡತಿ. ಸೂರ್ಯ ಹಾಗಂತಿರೋವಾಗ ಅರುಣು ಅಂತ ಒಪ್ಕೋತಾನೆ. ಕನಕ ನಿನಗೆ ಎರಡನೇ ತಾಯಿ ಅಂತ ಅನ್ಕೋ. ಅವಳು ತೋರಿಸೋ ಪ್ರೀತಿನೆಲ್ಲನೂ ಕರೆಕ್ಟಾಗಿ ಯೂಸ್ ಮಾಡ್ಕೊ, ಅವಳನ್ನ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊ. ಈಗಲೂ ಕೂಡ ನಾನು ಕರೆದೆ ಅಂತ ಬಂದಿಲ್ಲ ಅವಳು, ನೀನು ಬದಲಾಗಿದೆಯಾ ಅನ್ನೋ ಸಂತೋಷದಲ್ಲಿ ಬಂದಿದ್ದಾಳೆ. ಅವಳಿಗೆ ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ಸೂರ್ಯ ಹಾಗಂತಿರೋವಾಗ, ಅರುಣ್ ಅವಳು ನನ್ನನ್ನು ಬಿಟ್ಟು ಯಾವತ್ತೂ ಓದೋಳೆ ಇಲ್ಲ, ನನಗೂ ಕೂಡ ಕನಕನ್ ಬಿಟ್ಟರೆ ಯಾರೂ ಇಲ್ಲ, ನನಗೋಸ್ಕರ ಕನಕ ಮಾತ್ರ ಇರೋದು. ಅರುಣ್ ಹಂಗಂತಿರುವಾಗ, ಇಲ್ಲಿ ನೋಡಿ, ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಬಿಟ್ಕೊಟ್ಬಿಟ್ರೆ ನಿಮ್ಮ ಜೀವನ ತುಂಬಾ ಸಂತೋಷವಾಗಿರುತ್ತೆ. ಮೀನಾ ಹಾಗಂತಿರುವಾಗ ಸೂರ್ಯ, ಅರುಣ್ ಮತ್ತೆ ಹೇಳ್ತಿದ್ದೀನಿ, ಕನಕ ನಿನ್ನನ್ನು ನಂಬ್ಕೊಂಡು ಬಂದಿದ್ದಾಳೆ, ಆ ನಂಬಿಕೆನ ನೀನೇ ಉಳಿಸ್ಕೋಬೇಕು. ಇದಕ್ಕೂ ಮೇಲೆ ಅವಳಿಗೆ ನೋವು ಕೊಡಬೇಡ, ಕಣ್ಣೀರು ಹಾಕ್ಸ್ಬೇಡ, ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅವಳನ್ನ. ಸೂರ್ಯ ಹಾಗಂತಿರುವಾಗ, ಇನ್ಮೇಲೆ ನನ್ನ ಲೈಫಲ್ಲಿ ಯಾವತ್ತೂ ಈ ತಪ್ಪು ನಡೆಯಲ್ಲ, ಕನಕನ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತಾನೆ ಅರುಣ್. ಹಾಗೇನೆ ಸೂರ್ಯ, ಕನಕ ನೀನು ಕೂಡ ಅರುಣ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅವ್ರನ್ನ ಬಿತ್ತೋಗೋ ಮಾತೆಲ್ಲ ನಾಡಬಾರ್ದು, ಅರ್ಥ ಆಯ್ತಾ ಹಾಗಂತ ಸೂರ್ಯ ಕೇಳ್ತಿರೋವಾಗ, ಅರ್ಥ ಆಯ್ತು ಬಾವ ಅಂತಾಳೆ ಕನಕ. ಸರಿ ನಾವೇನೋ ಇವ್ರನ್ನ ಬಿಟ್ಟೋಗೋಣ ಅಂತ ಬಂದು ಪಾಠ ಹೇಳೋ ಥರ ಸುಮ್ಮನೆ ಮಾತಾಡ್ಕೊಂಡೆ ನಿಂತ್ಕೊಂಡ್ವಿ, ಬಂದು ಕೆಲಸ ಮುಗಿತಲ್ಲ, ನಾವಿನ್ನು ಬರ್ತೀವಿ ಅಂತ ಸೂರ್ಯ ಹೇಳ್ತಾನೆ. ಇರಿ ಕಾಫಿ ಕುಡ್ಕೊಂಡು ಹೋಗಿ ಅಂತ ಅರುಣ್ ಹೇಳ್ತಾನೆ. ಆಗ ಸೂರ್ಯ, ಇಲ್ಲ ಕಾಫಿ ಕುಡ್ಕೊಂಡು ಹೋಗಿ ಅಂತ ಹೇಳಿಯಲ್ಲ ಅದೇ ಹೆಚ್ಚಾಯಿತು, ನೀವಿಬ್ಬರು ಸಂತೋಷವಾಗಿದ್ದರೆ ಅಷ್ಟೇ ಸಾಕು, ನೀವಿಬ್ಬರು ಈಗ ಒಂದಾದ್ರಲ್ಲ
ತೃಪ್ತಿ ಆಯಿತು. ಮೊದಲು ನೀವಿಬ್ರು ಮನ್ಸು ಬಿಚ್ಚಿ ಮಾತಾಡಿ ಇನ್ನೊಂದಿನ ನಿಮ್ಮ ಮನೆಗೆ ಬಂದು ಹಬ್ಬದ ಊಟನೇ ಮಾಡ್ತೀವಿ ಅಂತ ಹೇಳ್ತಾನೆ. ಸರಿ ಬಾ ಮೀನಾ ಅಂತ ಹೇಳಿ ಹೋಗ್ತಾನೆ. ಹೋಗಿ ಬರ್ತೀವಿ ಅಂತ ಅರುಣ್ಗೆ ಹೇಳ್ತಾಳೆ ಮೀನಾ. ಕನಕ ಹುಷಾರಾಗಿ ನೋಡ್ಕೊ ಅಂತೇಳಿ ಅಲ್ಲಿಂದ ಹೊರಡ್ತಾರೆ. ಅರುಣ್ ಮುಂದೆ ಬಂದು ಸಾರಿ ಕನಕ ಅಂತ ಕೇಳ್ಕೊತಾನೆ. ಪರವಾಗಿಲ್ಲ ಬಿಡಿ, ಈಗ ನಾನು ಬಂದ್ಬಿಟ್ಟಿದ್ದೀನಲ್ಲ ಅಂತ ಹೇಳ್ತಾಳೆ. ಇಬ್ರು ಖುಷಿ ಪಡ್ತಾರೆ. ಈ ಕಡೆ ಸೂರ್ಯ ಅವ್ರ ಮದುವೆ ಫೋಟೋಗಳನ್ನೆಲ್ಲಾನು ತೆಗಿತಿರ್ತಾನೆ. ಅಷ್ಟರಲ್ಲಿ ಲಕ್ಕಿ ಅಜ್ಜಿ ರೂಮಿಂದ ಹೊರಗಡೆ ಬರ್ತಾರೆ. ರಂಗನಾಥ ಅಂತ ಕೂಗ್ತಾರೆ. ಸೂರ್ಯ ಫೋಟೋನ ಬಚ್ಚಿಡ್ತಾನೆ. ಮೀನಾ ಮತ್ತೆ ಶ್ರುತಿ ತಮ್ಮ ಮಾಂಗಲ್ಯನೆಲ್ಲಾನು ಬಚ್ಚಿಟ್ಕೋತಾರೆ. ಅಮ್ಮ ಹೀಗಿದ್ರಾ, ಬನ್ನಿ ಕೂತ್ಕೊಳ್ಳಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಲಕ್ಕಿ ಇಷ್ಟೊತ್ತಿಗೆ ಯಾಕೆದ್ರಿ, ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದಿತ್ತಲ್ಲ ಅಂತ ಸೂರ್ಯ ಹೇಳ್ತಾನೆ. ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ನಾನೇ ತಂದ್ಕೊಡ್ತಿದ್ನಲ್ಲ ಅಂತಾನೆ. ಆಗ ಅಲ್ಲಿಗೆ ಮೀನಾ ಶ್ರುತಿ ಬಂದು ನಿಂತ್ಕೋತಾರೆ. ಲಕ್ಕಿ ಅವ್ರನ್ನ ನೋಡಿ ರಂಗನಾಥ ಇವರಿಬ್ರು ಹೆಣ್ಮಕ್ಳು ಯಾರು ಅಂತ ಕೇಳ್ತಾರೆ. ಏನಕ್ಕೆ ನಮ್ಮ ಮನೇಲಿದ್ದಾರೆ ಅಂತ ಹೇಳಲೇ ಇಲ್ವಲ್ಲ ನೀವು. ಲಕ್ಕಿ ಹಾಗಂತೀರವಾಗ ಸೂರ್ಯ ಲಕ್ಕಿ ಹಿಂದೆ ನಿಂತ್ಕೊಂಡು ಪಾಪ ಏನಾದರೂ ಹೇಳ್ಬಿಡಪ್ಪ ಹಾಗಂತ ಸನ್ನೆ ಮಾಡ್ತಿರ್ತಾನೆ. ಲಕ್ಕಿ ಎಲ್ಲಾನು ಮರ್ತ್ಬಿಟ್ಟಿದಾರಪ್ಪ, ಏನಾದರೂ ಹೇಳಪ್ಪ ಅಂತಾನೆ. ಆಗ ರಂಗನಾಥ್ ಅವರು ಇಲ್ಲಮ್ಮ ಅದು ಬಂದು ಅಂತ ಹೇಳಕ್ ಬರ್ತಾರೆ. ಆಗ ಶಾಂತಿ ಅತ್ತೆ ಅವರು ಸೂರ್ಯ ಮೀನಾ ಅಂತ ಹೇಳಕ್ ಬರ್ತಾಳೆ. ಸಕ್ಕರೆ ಅಂತಾನೆ ಜೋರಾಗಿ ನಿಮ್ಗೆ ಹೇಳಿದ್ದೆಲ್ಲ ಮರ್ತೋಯ್ತಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇಲ್ಲ ರೀ, ಏನಾದರೂ ಹೇಳಿದ್ರೆ ನೆನಪಾಗ್ಬೋದೇನೋ ಅಂತ ಹೇಳಕ್ ಬಂದೆ ಅಂತಾಳೆ. ಇನ್ನೇನು ಹೇಳೋ ಅವಶ್ಯಕತೆ ಇಲ್ಲ, ನಾನು ಹೇಳ್ತೀನಿ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ ಲಕ್ಕಿ ನಾನು ಹೇಳ್ತೀನಿ, ಅದು ಇವರಿಬ್ರು ಇದಾರಲ್ಲ ಈ ಇಬ್ರು ಹೆಣ್ಮಕ್ಳು ಅಪ್ಪನ ಫ್ರೆಂಡ್ ಮಕ್ಕಳು ಅಂತ ಹೇಳ್ಬಿಡ್ತಾನೆ. ಆಗ ರಂಗನಾಥ್ ಅವರು ಸೂರ್ಯ ಏನೋ ಇದೆಲ್ಲ ಅಂತಾರೆ. ಏನು ರಂಗನಾಥನ್ ಫ್ರೆಂಡ್ ಅಂತ ಲಕ್ಕಿ ಕೇಳ್ತಾನೆ. ಹ್ಞೂ ಲಕ್ಕಿ ಹಾಗಂತ ಸೂರ್ಯ ಹೇಳ್ತಾನೆ. ಯಾರು ಕೇಶವನ, ಅವ್ರಿಗೆ ಒಬ್ಳು ಮಗಳಲ್ವೇನೋ. ಲಕ್ಕಿ ಹಾಗಂತಿರುವಾಗ ಕೇಶವ ಅಂಕಲ್ ಅಲ್ಲ ಲಕ್ಕಿ, ಬೇರೆ ಯಾರೋ ಫ್ರೆಂಡ್ ಇದಾರಲ್ಲ ಅವ್ರ ಮಕ್ಕಳು ಅಂತ ಹೇಳ್ತಾನೆ. ಅವ್ರ ಹೆಸ್ರೇನಪ್ಪ ಅಂತ ಕೇಳ್ತಿರೋವಾಗ ಅದು ಬಂದು ಅಂತ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ನೀನೇ ಹೇಳ್ಬಿಡು ಅಂತ ಹೇಳ್ಬಿಡ್ತಾರೆ. ನನ್ನನ್ನೇ ಸಿಕ್ಕಾಕಿಸ್ಬಿಟ್ಯಾ ಹಾಗಂತ ಹೇಳಿ ಯಾವುದೋ ಒಂದು ಹೆಸರು ಹೇಳ್ತಾನೆ. ಅದ್ಯಾರೋ ರಂಗ, ನನಗೆ ಗೊತ್ತಿಲ್ಲದಿರೋ ಫ್ರೆಂಡು, ನೀನು ಹೇಳಲೇ ಇಲ್ವಲ್ಲ ಅಂತ ಲಕ್ಕಿ ಕೇಳ್ತಾರೆ. ಅದು ರೈಲ್ವೆನಲ್ಲಿ ಕೆಲಸ ಮಾಡ್ತಾರಲ್ಲ ಅದರಲ್ಲಿ ಒಬ್ರಮ್ಮ. ರಂಗನಾಥ್ ಅವರು ಹಾಗಂತಿರುವಾಗ ಹಾಗಾದರೆ ಇವರಿಬ್ರು ಅಕ್ಕ ತಂಗಿನ ಅಂತ ಕೇಳ್ತಾರೆ ಲಕ್ಕಿ. ಹೌದು ಅಜ್ಜಿ, ಇವರು ನನ್ನ ಅಕ್ಕ, ನಾನು ತಂಗಿ ಅಂತ ಶ್ರುತಿ ಹೇಳ್ತಾಳೆ. ನಿನ್ನ ಹೆಸರೇನಮ್ಮ ಅಂತ ಕೇಳ್ತಾರೆ. ನನ್ನ ಹೆಸರು ಮೀನಾ ಅಂತ ಮೀನಾ ಹೇಳ್ತಾಳೆ. ಅಜ್ಜಿ ನನ್ನ ಹೆಸರು ಶ್ರುತಿ ಅಂತ ಹೇಳ್ತಾಳೆ ಶ್ರುತಿ. ಹಾಂ, ನೋಡ್ತಿದ್ರೆ ಅಕ್ಕ ತಂಗಿರು ಹೋಲ್ಕೆನೆ ಕಾಣ್ತಿಲ್ವಲ್ಲ ಅಂತ ಲಕ್ಕಿ ಕೇಳ್ತಾರೆ. ಆಗ ಮೀನಾ ಶ್ರುತಿ ಮುಖ ನೋಡ್ಕೋತಾರೆ. ಸಿಕ್ಕಾಕೊಂಡ್ಬಿಟ್ವಲ್ಲ, ಏನಪ್ಪ ಮಾಡೋದು ಅಂತ ಸೂರ್ಯ ಅನ್ಕೋತಿರ್ತಾನೆ. ಆಗ ಶ್ರುತಿ ನಾನು ನಮ್ಮ ಅಮ್ಮನ ಥರ, ಇವರು ನಮ್ಮ ಅಪ್ಪನ ಥರ ಅಂತಾಳೆ. ಮೀನಾ ಹ್ಞೂ ಅಂತಾಳೆ. ಓಹೋ ಅಂತಾರೆ ಲಕ್ಕಿ. ಆಗ ಸೂರ್ಯ ಸೊಂಪ ಪುಡಿ ಬೇರೆ ಲೆವೆಲ್ಲೇ ಅಂತಾನೆ. ಸೂರ್ಯ ಅದೆಲ್ಲ ಸರಿ, ಇವ್ರು ಏನಕ್ಕೆ ಇಲ್ಲಿದ್ದಾರೆ ಅಂತ ಕೇಳ್ತಾರೆ ಲಕ್ಕಿ. ಅಯ್ಯಯ್ಯೋ ಈಗೇನಪ್ಪ ಹೇಳೋದು ಹಾಗಂತ ಸೂರ್ಯ ತಲೆ ಕೇಳ್ಕೊಂಡು ಏನಾದರೂ ಒಂದು ಹೇಳಿ ಸಂಭಾಳಿಸ್ಬೇಕು ಅಂದ್ಕೊಂಡು ತಿರುಚಿ ಪಕ್ಕದವರು ಅದು ಅವರಪ್ಪ ಇರಲಿ ಅಂತ ಲಕ್ಕಿ ಹೇಳ್ತಾರೆ. ಆದರೆ ಇವರಿಬ್ರು ಬೆಂಗಳೂರಲ್ಲಿ ಕೆಲಸ ಮಾಡೋದಲ್ವಾ. ಸೂರ್ಯ ಹಾಗಂತಿರೋವಾಗ ಸರಿ ಕಣೋ, ಆದರೆ ಇವರಿಬ್ರು ನಮ್ಮನೇಲಿ ಏನಕ್ಕೆ ಇರಬೇಕು ಅಂತಾನೆ ಲಕ್ಕಿ. ಅಯ್ಯಯ್ಯೋ ಹೆಂಗೆ ಹೋದ್ರೂ ಲಕ್ಕಿ ಕೈ ಲಾಕ್ ಆಗಿಬಿಡ್ತೀನಲ್ಲ. ಸೂರ್ಯ ಹಾಗನ್ಕೋತಿರುವಾಗ ಅದನ್ನೇ ಅಜ್ಜಿ ಯೋಚನೆ ಮಾಡ್ತಿರೋದು ಅಂತಾನೆ ರವಿ. ಆಗ ಸೂರ್ಯ ಅಂತಾನೆ ಜೋರಾಗಿ. ಆಗ ಲಕ್ಕಿ ಏನು ಯೋಚನೆ ಮಾಡ್ತಿದೀಯಾ ಅಂತಾರೆ. ಇಲ್ಲ ಲಕ್ಕಿ, ಇರೋದನ್ನ ಹೇಳೋಕ್ಕೆ ನಾನು ಯಾಕೆ ಯೋಚನೆ ಮಾಡಬೇಕು, ಅವರಪ್ಪ ಹಾಸ್ಟೆಲಿಗೆ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರು. ಅವ್ರಿಗೆ ಸರಿಯಾದ ಹಾಸ್ಟೆಲೇ ಸಿಗ್ಲಿಲ್ವಲ್ಲ, ಹೊರಗಡೆ ಊಟ ತಿಂಡಿನೂ ಸರಿಯಾಗಿರಲ್ಲ, ಅದಕ್ಕೆ ಅಂತ ನಮ್ಮನೆಯಲ್ಲೇ ಇರೋ ಕೇಳಿದ್ದಾರೆ ಅಂತಾನೆ. ಏನು ನಮ್ಮನೇನಲ್ಲ ಅಂತ ಲಕ್ಕಿ ಕೇಳ್ತಾರೆ. ಹೌದು ಲಕ್ಕಿ, ಒಂದು ರೂಮ್ನ ಅವರಿಬ್ರು ಬಾಡಿಗೆಗೆ ತಗೊಂಡಿದ್ದಾರೆ ಅಂತಾನೆ. ಅಪ್ಪ ಹೇಳಪ್ಪ ಅಂತಾನೆ ಸೂರ್ಯ. ಹೌದಮ್ಮ, ಇಬ್ರು ಹೆಣ್ಮಕ್ಳು ಒಂದು ರೂಮಲ್ಲಿ ಬಾಡಿಗೆಗಿದ್ದಾರೆ ಅಂತಾರೆ ರಂಗನಾಥ್ ಅವರು. ಏನೋ ರಂಗನಾಥ ನಿನ್ನ ಜೊತೆ ಕೆಲಸ ಮಾಡೋನು ಅಂತೀಯಾ, ಅವ್ರಿಗೆ ಈ ಊರಿನಲ್ಲಿ ಮನೆ ಇಲ್ವಾ ಅಂತ ಕೇಳ್ತಾರೆ ಲಕ್ಕಿ. ಅದು ಬಂದು ಅಮ್ಮ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ ಲಕ್ಕಿ ಅಪ್ಪ ಇಲ್ಲಿಂದ ತಿರುಚಿಗೆ ಟ್ರೈನ್ ಓಡಿಸ್ಕೊಂಡು ಹೋಗ್ತಿದ್ರ, ಅದೇ ರೀತಿ ಅವರಪ್ಪ ತಿರುಚಿಯಿಂದ ಬೆಂಗಳೂರಿಗೆ ಟ್ರೈನ್ ಓಡಿಸ್ಕೊಂಡು ಬರ್ತಿದ್ರು. ಆ ಸಮಯದಲ್ಲೇ ಇವರಿಬ್ರು ಫ್ರೆಂಡ್ಸ್ ಆಗಿದ್ದು. ಆ ಸ್ನೇಹಿತ ಮೇಲಿನ ನಂಬಿಕೆಯಿಂದನೇ ಅವ್ರ ಮಕ್ಕಳನ್ನ ಇಲ್ಲಿ ಬಿಟ್ಟಿರೋದು ಅಂತಾನೆ. ಹೌದಮ್ಮ, ಇಲ್ಲಿದ್ರೆ ಸೇಫ್ ಆಗಿರ್ತಾರೆ ಅಂತ ನಮ್ಮ ಹತ್ರ ಬಿಟ್ಟಿದ್ದಾರೆ ಅಂತಾರೆ ರಂಗನಾಥ್ ಅವರು. ಅಲ್ವೋ ಫ್ರೆಂಡು ಅಂತ ಬೇರೆ ಹೇಳ್ತೀಯಾ, ಬಾಡಿಗೆನೆಲ್ಲ ಏನಕ್ಕೂ ತಗೋತೀಯಾ ಅಂತ ಲಕ್ಕಿ ಹೇಳ್ತಾರೆ. ಎಣ್ಣೆನೇ ಅಂತ ರಂಗನಾಥ್ ಅವರು ಹೇಳ್ತಿರುವಾಗ ಅಪ್ಪ ನಾನು ಹೇಳ್ತೀನಿ ಬೇಡ ಅಂತ ಹೇಳಿದ್ವಿ ಲಕ್ಕಿ, ಮೂಗ್ಬೊಟ್ಟು ಹಾಕೊಂಡು ನಿಂತಿಲ್ವಾ ಆ ಹುಡುಗಿಗೆ ತುಂಬಾನೇ ಕೋಪ ಲಕ್ಕಿ. ಸುಮ್ಮನೆ ಎಲ್ಲ ನಾವು ಇಲ್ಲಿರೋಕ್ಕಾಗಲ್ಲ, ರೂಟ್ ಕೊಟ್ಟೆ ರೂಮ್ ತಗೊಳ್ಳೋದು ಅಂತ ಹೇಳ್ಬಿಟ್ಲು. ಹಾಗಂತ ಸೂರ್ಯ ಹೇಳ್ತಿರೋವಾಗ ಅದು ಸರಿನಾ ಕಣೋ, ಹೆಣ್ಮಕ್ಳು ಅಂದ್ರೇನೆ ಹಾಗಿರ್ಬೇಕು, ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತಾರೆ ಲಕ್ಕಿ. ಹ್ಞೂ ಅಂತಾರೆ ಮೀನಾ ಶ್ರುತಿ. ಆಗ ರಂಗನಾಥ್ ಅವರು ನನ್ನ ಫ್ರೆಂಡ್ ಪೊಣ್ಣುಮಣಿ ಕೂಡ ಅದನ್ನೇ ಹೇಳಿದ್ರು ಅಂತ ಹೇಳ್ಬಿಡ್ತಾರೆ. ಇವನೇನೋ ಬೇರೆ ಹೆಸರು ಹೇಳಿದ್ನಲ್ಲ ಅಂತ ಲಕ್ಕಿ ಕೇಳ್ತಾರೆ. ಆ ಹೆಸರು ಹೇಳಕ್ ಹೋಗಿ ಇದನ್ನ ಹೇಳ್ಬಿಟ್ಟೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ವಯಸ್ಸಿಗೆ ನಿನಗೆ ನೆನಪಿನ ಶಕ್ತಿ ಇಲ್ವಲ್ಲೋ, ಎಲ್ಲಾನು ಮರ್ತೋಗಿದೆಯಲ್ಲ ಅಂತ ಕೇಳ್ತಾರೆ ಲಕ್ಕಿ. ಹೌದು, ನೀವಿಬ್ಬರು ಯಾವ ರೂಮಲ್ಲಿ ಇದ್ದೀರಾ ಅಂತ ಲಕ್ಕಿ ಕೇಳ್ತಿರೋವಾಗ ಮೀನಾ ಒಂದ್ ಕಡೆ ಶ್ರುತಿ ಒಂದ್ ಕಡೆ ಕೈ ತೋರಿಸ್ತಾರೆ. ಈ ರೂಮ್ ಅಜ್ಜಿ ಅಂತ ಹೇಳ್ತಿರೋವಾಗ ಸೂರ್ಯ ಸರಿಯಾಗಿ ಫಿಟ್ಟಿಂಗ್ ಇಟ್ಬಿಟ್ರಲ್ಲ ಅಂತ ಅನ್ಕೋತಿರ್ತಾನೆ. ಏನೋ ಸೂರ್ಯ ಒಬ್ಬೊಬ್ರು ಒಂದೊಂದು ರೂಮ್ ತೋರಿಸ್ತಿದಾರಲ್ಲ ಅಂತಾರೆ ಲಕ್ಕಿ. ಅದು ಅಂತ ಸೂರ್ಯ ಹೇಳಕ್ ಬರ್ತಾನೆ. ಆಗ ರವಿ ಹಾಗಲ್ಲ ಲಕ್ಕಿ, ಫಸ್ಟು ಆ ರೂಮ್ನಲ್ಲೇ ಇದ್ರು, ಆ ರೂಮ್ ಸರಿ ಇಲ್ಲ ಅಂತ ಈ ರೂಮಿಗೆ ಬಂದಿದ್ದಾರೆ. ಅವನಾಗಂತಿರೋವಾಗ ಹೌದು ಅಜ್ಜಿ ಅಂತ ಶ್ರುತಿ ಹೇಳ್ತಾಳೆ. ಕರೆಕ್ಟಾಗಿ ಹೇಳ್ದ ಲಕ್ಕಿ ಹಾಗಂತ ಸೂರ್ಯ ಹೇಳ್ತಾನೆ. ಆಗ ಲಕ್ಕಿ ಹೌದು
ಏ ರವಿ, ನೀನು ಯಾಕೋ ಆ ರೂಮಿಂದ ಹೊರಗಡೆ ಬಂದೆ ಅಂತಾರೆ. ಅದು ಅಜ್ಜಿ ನಾನು ಹಾಗನ್ಕೊಂಡು, ಇಲ್ಲ ಅಜ್ಜಿ, ಆ ರೂಮ್ನಲ್ಲಿ ನೀರು ಸರಿಯಾಗಿ ಬರ್ತಿರ್ಲಿಲ್ಲ, ಇವ್ರಾಗಂದ್ರು, ಅದಕ್ಕೆ ನೋಡಕ್ ಹೋಗಿದೆ ಅಂತಾನೆ. ಏನು ಓದ್ತಿರೋ ಹುಡುಗ ನೀನು, ನಿನ್ಗೆ ಅದ್ರ ಬಗ್ಗೆ ಎಲ್ಲ ಏನೋ ಗೊತ್ತು, ಫ್ಲೆಂಬರ್ ತರ ಮಾತಾಡ್ತಿದೀಯಲ್ಲ ಅಂತಾರೆ ಲಕ್ಕಿ. ಸಣ್ಣ ಫಾಲ್ಟ್ ಅಜ್ಜಿ, ನಾನು ಎಲ್ಲಾನು ಸರಿ ಮಾಡ್ದೆ, ಅಪ್ಪ ನನ್ಗೆಲ್ಲಾನು ಹೇಳ್ಕೊಟ್ಟಿದ್ದಾರೆ ಅಂತಾನೆ ರವಿ. ರಂಗನಾಥ್ ಅವರು ರವಿ ಮುಖ ನೋಡ್ತಾರೆ. ಸಿಕ್ಕಾಕಿಸ್ಬಿಟ್ನಪ್ಪ ಅಂತ ಸೂರ್ಯ ನಗ್ತಾ ಇರ್ತಾನೆ. ರಂಗಂಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು. ಸರಿ ರಂಗ, ಇವತ್ತು ನೀನು ಯಾಕೆ ಡ್ಯೂಟಿಗೆ ಹೋಗ್ಲಿಲ್ಲ ಅಂತ ಕೇಳ್ತಾರೆ. ಲಕ್ಕಿ ಹಾಗಂತಿರೋವಾಗ ಶಾಂತಿ, ಈಗ ಅವರು ರಿಟೈರ್ಡ್ ಆಗಿದಾರಲ್ಲ ಅಂದ್ಬಿಡ್ತಾಳೆ. ಸೂರ್ಯ ಗೊರ್ರ ಅಂತಾನೆ. ಎಲ್ಲರೂ ಶಾಂತಿ ಮುಖ ನೋಡ್ತಾ ಇರ್ತಾರೆ. ಏನಂದೆ, ರಿಟೈರ್ಡ್ ಆಗ್ಬಿಟ್ಟಿದ್ದಾನ? ಅವ್ನಿಗಿನ್ನೂ ತುಂಬಾ ವರ್ಷ ಸರ್ವಿಸ್ ಇದೆ ಕಣೆ. ಲಕ್ಕಿ ಹಾಗಂತಿರುವಾಗ, ಹೌದು ಲಕ್ಕಿ, ಕರೆಕ್ಟಾಗಿ ಹೇಳಿದ್ರಿ, ಆದರೆ ಸಕ್ಕರೆ ಆ ರೀತಿ ಹೇಳಕ್ಕೆ ಬರಲಿಲ್ಲ. ರಿಟೈರ್ಡ್ ಆಗೋವರೆಗೂ ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ, ಆ ರೀತಿ ಹೇಳಿದ್ದು. ಹೌದಲ್ವಾ ಸಕ್ಕರೆ ಅಂತಾನೆ ಸೂರ್ಯ. ಹೌದೌದು ಅಂತಾಳೆ ಶಾಂತಿ. ಸರಿ, ಹೋಗಿ ಅಮ್ಮನಿಗೆ ಕಾಫಿ ತಗೊಂಡ್ಬಾ ನೀನು ಅಂತ ರಂಗನಾಥ್ ಅವರು ಹೇಳ್ತಾರೆ. ಶಾಂತಿ ಕಾಫಿ ತರೋಕೆ ಹೋಗ್ತಾಳೆ. ಸರಿ ಕಣೋ ರಂಗ, ನೀನೇನಕ್ಕೆ ಇವತ್ತು ಕೆಲ್ಸಕ್ಕೆ ಹೋಗಲಿಲ್ಲ ಅಂತ ಕೇಳ್ತಾರೆ ಲಕ್ಕಿ. ಅದು ಅಮ್ಮ, ಅದು ಬಂದು ಲೀವ್ ತಗೊಂಡಿದ್ದೀನಿ ಅಂತಾರೆ. ಏನಕ್ಕೆ ಅಂತ ಲಕ್ಕಿ ಕೇಳ್ತಾರೆ. ತುಂಬ ದಿನಗಳಿಂದ ಲೀವ್ ಹಾಗೇ ಇವೆ ಅಮ್ಮ, ಅದಕ್ಕೆ ಲೀವ್ ತಗೊಂಡ್ಬಿಟ್ಟೆ ಅಂತಾನೆ ರಂಗನಾಥ್ ಅವರು. ಸರಿ ಬಿಡು, ನಾನು ಇಲ್ಲಿಗೆ ಬಂದಿದ್ದೀನಿ, ನೀನು ಕೂಡ ಊರಿಗೆ ಸರಿಯಾಗಿ ಬರಲ್ಲ, ಇವತ್ತಾದರೂ ನೀನು ನನ್ನ ಜೊತೆಗಿರು ಅಂತಾರೆ ಲಕ್ಕಿ. ಆಗ ಸೂರ್ಯ, ಹಬ್ಬ ಎಲ್ಲ ಕರೆಕ್ಟಾಗಿ ನಡೀತಿದೆ ಅಂತ ಅನ್ಕೋತಾನೆ. ಆಗ ಲಕ್ಕಿ, ಈ ಹುಡುಗಿರು ಕೆಲ್ಸಕ್ಕೆ ಹೋಗೋಣ ಅಂತ ಕೇಳ್ತಾರೆ. ಆಗ ಮೀನಾ ಶ್ರುತಿ ಇಬ್ರು ಹೋಗ್ತೀವಿ ಅಜ್ಜಿ ಅಂತ ಹೇಳ್ತಾರೆ. ಪರವಾಗಿಲ್ಲ, 3 ಜನ ಗಂಡ್ಮಕ್ಳಿರೋ ಮನೆಯಲ್ಲಿ 2 ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದಾರಲ್ಲ, ನಿಮ್ಮ ಅಪ್ಪಾಜಿನೂ ಕೂಡ ಇಲ್ಲಿ ಕಳಿಸಿದಾರಲ್ಲ, ಎಲ್ಲ ನಮ್ಮ ರಂಗನಾಥದ ಮೇಲಿರೋ ನಂಬಿಕೆ. ಅವ್ರಾಗಂತಿರೋವಾಗ ರಂಗನಾಥ್ ಅವರು ಸುಸ್ತು ಪಡ್ತಾ ಇರ್ತಾರೆ. ಹೌದು ಲಕ್ಕಿ, ನಾವೆಲ್ಲ ಗುಡ್ ಬಾಯ್ಸ್ ಅಂತಾನೆ ಸೂರ್ಯ. ಆಗ ಲಕ್ಕಿ, ಸರಿನೋ, ನಮ್ಮ ಮನೇಲಿರೋ ಹೆಣ್ಮಕ್ಳನ್ನ ನೀವು 3 ಜನನೂ ಅಕ್ಕ ತಂಗಿರ ಥರ ನೋಡಬೇಕು ಅಂತಾರೆ. ಆಗ ಎಲ್ಲರೂ ಶಾಕ್ ಆಗ್ತಾರೆ. ಮೀನಾ ಶ್ರುತಿ ಇಬ್ರು ನಗ್ತಾ ಇರ್ತಾರೆ. ಏನು ಅಕ್ಕ ತಂಗಿನ, ಹಾಗೆ ಹೇಗೆ ಲಕ್ಕಿ ನೋಡೋದು ಅಂತಾನೆ ಸೂರ್ಯ. ಅಜ್ಜಿ, ಇವ್ರನ್ನ ಯಾಕೆ ನಮ್ಮ ತಂಗಿ ಥರ ನೋಡಬೇಕು ಅಂತಾನೆ ರವಿ. ಆಗಲೇ ಅಜ್ಜಿ ಹೇಳಿದ್ರಲ್ಲ ಬ್ರೋ ಅಂತಾಳೆ ಶ್ರುತಿ ಮೀನಾ ನಗ್ತಾ ಇರ್ತಾರೆ. ಆಗ ಸೂರ್ಯ ಜೋರಾಗಿ, ಲಕ್ಕಿ ಅಂತಾನೆ. ಏನೋ ಅಂತ ಲಕ್ಕಿ ತಿರುಗಿ ನೋಡೋವಾಗ, ಅಪ್ಪನ ಫ್ರೆಂಡ್ ಹೆಣ್ಮಕ್ಳನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತಾನೆ ಸೂರ್ಯ. ಅಲ್ವೇನೋ ರವಿ ಅಂತಾನೆ. ಹ್ಞೂ ಅಂತಾನೆ ರವಿ. ಅತ್ತೆ, ಕಾಫಿ ತಗೊಳ್ಳಿ ಅಂತ ಶಾಂತಿ ಕಾಫಿ ತಂದ್ಕೊಡ್ತಾಳೆ. ಲಕ್ಕಿ ಕಾಫಿ ಕುಡಿದು ಕಾಫಿ ಕಪ್ನ ಟೇಬಲ್ ಮೇಲೆ ಇಡ್ತಾರೆ. ಯಾಕತ್ತೆ, ಕಾಫಿ ಸರಿಯಾಗಿ ಕುಡಿಲೇ ಇಲ್ಲ, ಕುಡಿಯಲ್ವಾ ಅಂತ ಕೇಳ್ತಾಳೆ ಶಾಂತಿ. ಕುಡಿಯೋ ಥರ ಯಾವತ್ತು ನೀನು ಕಾಫಿ ಮಾಡ್ಕೊಂಡು ಬಂದು ಕೊಟ್ಟಿದ್ಯಾ? ಕಲರ್ ಸೀರೆಗಳನ್ನ ಚೆನ್ನಾಗಿ ಐರನ್ ಮಾಡ್ಕೊಂಡು ಉಟ್ಕೊಳ್ಳೋದು ಕಲ್ತಿದ್ಯಾ, ಇನ್ನೂ ಸರಿಯಾಗಿ ಕಾಫಿ ಮಾಡೋದನ್ನೇ ಕಲ್ತಿಲ್ಲ. ಲಕ್ಕಿ ಹಾಗಂತಿರೋವಾಗ, ಅತ್ತೆ ಅಂತಾಳೆ ಶಾಂತಿ. ಎಲ್ಲರೂ ಒಳಗೊಳಗೆ ನಗ್ತಾ ಇರ್ತಾರೆ. ಇನ್ನೇನು ಮಾಡೋದು, ರಂಗನಾಥನ್ಗೆ ಪೈಪೋಟಿ ಮೇಲೆ ಎಲ್ಲೆಲ್ಲಿಂದನೋ ತಾ ಮುಂದು ನಾ ಮುಂದು ಅಂತ ಹೆಣ್ಣು ಕೊಡೋಕ್ಕೆ ರೆಡಿಯಾಗಿದ್ರು. ಅದನ್ನೆಲ್ಲ ಬಿಟ್ಟು ನಿನ್ನನ್ನು ಕಟ್ತೆ ನೋಡು, ನನಗೆ ಹೇಳ್ಕೋಬೇಕು ಅಂತ ಲಕ್ಕಿ ಹೇಳ್ತಾರೆ. ಎಲ್ಲರೂ ಒಳಗೊಳಗೆ ನಗ್ತಾ ಇರ್ತಾರೆ. ಸರಿ, ತಿಂಡಿ ಏನು ಮಾಡಿದ್ಯಾ ಇಲ್ವಾ ಅಂತ ಕೇಳ್ತಾರೆ ಲಕ್ಕಿ. ಅದು ಬಂದು ಅಂತ ಶಾಂತಿ ಮೀನಾ ಕಡೆ ನೋಡ್ತಾಳೆ. ಮೀನಾ ಮೆಲ್ಲಗೆ ಇಡ್ಲಿ ಅಂತ ಹೇಳ್ಕೊಡ್ತಾಳೆ. ಇಡ್ಲಿ ಮಾಡಿದ್ದೀನಿ ಅತ್ತೆ ಅಂತಾಳೆ ಶಾಂತಿ. ಅದನ್ನ ಬಿಟ್ಟರೆ ನಿನಗೆ ಬೇರೆ ಅಡುಗೆ ಮಾಡೋಕ್ಕೆ ಬರೋದೇ ಇಲ್ಲ ಅಲ್ವಾ? ರಂಗನಾಥ ಲೀವಲ್ಲಿ ತಾನೇ ಇರೋದು, ಬೇರೆ ಇನ್ನೇನಾದರೂ ಮಾಡಬೇಕಲ್ವಾ? ಹೋಗಿ ಪೂರಿ ಸಾಗು ಮಾಡು ಅಂತಾರೆ. ಆಗ ಶಾಂತಿ, ಪೂರಿನಾ ಅಂತಾಳೆ. ನೀನು ಮದುವೆ ಆಗಿ ಬಂದಮೇಲೆ ಅದನ್ನು ಮಾತ್ರ ನೀನು ಸರಿಯಾಗಿ ಮಾಡೋದು ಕಲ್ತಿದ್ದು, ನಾನೇ ತಾನೇ ನಿನ್ಗೆಲ್ಲನೂ ಹೇಳ್ಕೊಟ್ಟಿದ್ದು ಅಂತಾರೆ. ನಿಮ್ಮಮ್ಮ ಏನು ಹೇಳ್ಕೊಡ್ದೆ ನೀನನ್ನು ನಮ್ಮ ಮನೆಗೆ ಕಳಿಸ್ಬಿಟ್ರು, ಈಗೇನು ಮೊದಲಿಂದನೂ ಅಡುಗೆನೆಲ್ಲ ಹೇಳ್ಕೊಡ್ಬೇಕಾ ಅಂತಾರೆ ಲಕ್ಕಿ. ಆಗ ಶಾಂತಿ, ಅದೆಲ್ಲ ಬೇಡ ಅತ್ತೆ, ಮೀನಾ ಪೂರಿ ಬೇಕು ಅಂತ ಹೇಳ್ತಿದಾರಲ್ಲ, ಹೋಗಿ ರೆಡಿ ಮಾಡು ಅಂತಾಳೆ. ಸರಿ ಅಂತ ಮೀನಾ ಹೋಗ್ತಿರೋವಾಗ, ಏನಮ್ಮ ನಿಂತ್ಕೋ ಅಂತ ಹೇಳ್ತಾರೆ ಲಕ್ಕಿ. ಏ ಶಾಂತಿ, ಏನೇ ಮಾಡಿದೆ ನೀನು? ನಿನಗೆ ಅಡುಗೆ ಮಾಡೋಕ್ಕೆ ಹೇಳಿದ್ರೆ ನಮ್ಮ ಮನೆಯಲ್ಲಿ ಬಾಡಿಗೆಗಿರೋ ಹೆಣ್ಮಕ್ಳಿಗೆ ಹೋಗಿ ಅಡುಗೆ ಮಾಡು ಅಂತ ಹೇಳ್ತಿದೀಯಲ್ಲ, ಹಾಗಂತ ಲಕ್ಕಿ ಹೇಳ್ತಿರೋವಾಗ, ಅದೇನೇ ಅಲ್ವಾ ಸಕ್ಕರೆ, ನೀವು ಯಾಕೆ ಸಕ್ಕರೆ ಆ ಹುಡುಗಿರಿಗೆಲ್ಲ ಕೆಲಸ ಹೇಳ್ತಿದ್ದೀರಾ? ನೀವು ತಾನೇ ಆ ಕೆಲಸನೆಲ್ಲ ಮಾಡಬೇಕು ಅಂತಾನೆ ಸೂರ್ಯ. ಆಗ ಶಾಂತಿ, ಲೇ ಹಾಗನ್ಬಿಟ್ಟು, ಅತ್ತೆ, ನಾವು ಅವ್ರನ್ನ ಬಾಡಿಗೆಗಿದ್ದಾರೆ ಅಂತ ಅಂದ್ಕೊಂಡೇ ಇಲ್ಲ, ನಮ್ಮ ಮನೇಲಿರೋ ಹೆಣ್ಮಕ್ಳು ಅಂತಾನೆ ಅಂದ್ಕೊಂಡಿರೋದು, ಅದಕ್ಕೆ ಅವ್ರಿಗೆ ಅಡುಗೆ ಮಾಡೋಕ್ಕೆ ಹೇಳಿದ್ದು ಅಂತಾಳೆ. ಎಲ್ಲರೂ ಒಂದಾಗಿರ್ಬೇಕಲ್ವ ಅಂತಿರೋವಾಗ, ಅದಕ್ಕೆ ಚಿಕ್ಕ ಮಕ್ಕಳು ಕೈಲೆಲ್ಲ ಕೆಲಸ ಮಾಡಿಸ್ತೀಯಾ? ನೀನೇ ಹೋಗಿ ಪೂರಿ ಮಾಡ್ಕೊಂಡು ಬಾ ಹೋಗು ಅಂತಾರೆ. ಶಾಂತಿ ಅಂದ್ಬಿಟ್ಟು ಮೀನಾ ಕಡೆ ನೋಡ್ಕೊಂಡು ಸರಿ ಅನ್ಕೊಂಡು ಹೋಗ್ತಾಳೆ. ಆಗ ಅಲ್ಲಿಗೆ ಮನೋಜ್ ಅಮ್ಮ ಅನ್ಕೊಂಡು ಬರ್ತಾನೆ. ಅಂತಾಳೆ ಶಾಂತಿ. ಬಾರೋ ಮನೋಜ ಅಂತ ಲಕ್ಕಿ ಹೇಳ್ತಾರೆ. ಎಲ್ಲಿಗೆ ಹೋಗಿದೆ ಅಂತ ಕೇಳ್ತಿರೋವಾಗ, ಶೋರೂಮ್ಗೆ ಹೋಗಿದೆ ಅಂತಾನೆ. ಅತ್ತೆ, ಅವನು ಕೆಲಸದ ವಿಷಯವಾಗಿ ಹೋಗಿದ್ದ ಅಲ್ಲಿಗೆ. ಹಾಗಂತ ಶಾಂತಿ ಹೇಳ್ತಾಳೆ. ಇವನಿಗೆ ಕೆಲಸ ಸಿಕ್ಬಿಡ್ತಾ ಅಂತಾರೆ ಲಕ್ಕಿ. ಇಲ್ಲ ಅಂದ್ರೆ ಇನ್ನು ಮೇಲ್ಮೇಲೆ ಓದ್ತಾನೆ ಇದೆಯಾ ಅಂತಿರೋವಾಗ, ಲಕ್ಕಿ, ಇವನು ಈಗಾಗಲೇ ಓದಿ ಅಪ್ಪನ ದುಡ್ಡನ್ನೆಲ್ಲಾನು ಅದಕ್ಕೆ ಸುರಿದಿದ್ದಾನೆ, ಇನ್ನು ಇವನು ಓದೋದನ್ನೆಲ್ಲಾನು ತಡ್ಕೊಳಕ್ಕಾಗಲ್ಲ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಅಜ್ಜಿ ನನ್ ಕೆಲಸ ಸಿಕ್ಬಿಡ್ತು ಅಂತಾನೆ ಮನೋಜ. ಒಳ್ಳೆ ವಿಷಯ ಅಲ್ವಾ, ಇದನ್ನ ಯಾಕೆ ಶಾಂತಿ ನನ್ನ ಹತ್ರ ಹೇಳಲಿಲ್ಲ ಅಂತಾರೆ ಲಕ್ಕಿ. ಅದು ಈಗ ತಾನೇ ಸಿಕ್ಕಿದೆ ಅಲ್ವಾ, ಹೇಳೋಣ ಅಂತ ಅನ್ಕೊಂಡೆ ಅತ್ತೆ, ಅಷ್ಟಲ್ಲಿ ಅವನೇ ಹೇಳ್ಬಿಟ್ಟ ಅಂತಾರೆ ಶಾಂತಿ. ರಂಗನಾಥ ಓದ್ ಮುಗ್ದು ಕೆಲಸನ ಸಿಕ್ತಲ್ವಾ, ಆದಷ್ಟು ಬೇಗ ಒಂದು ಹುಡುಗಿ ನೋಡಿ ಅವನಿಗೆ ಮದುವೆ ಮಾಡೋದು ತಾನೆ ಅಂತಿರುವಾಗ, ನೀರು ಕುಡಿತಾ ಇರೋ ಮನೋಜ್ಗೆ ನೀರು ನೆತ್ತಿಗತ್ತತೆ. ಲೇ ನೋಡ್ಕೊಂಡು ಕುಡಿಯೋ, ನೋಡ್ಕೊಂಡು ಅಂತ ಲಕ್ಕಿ ಹೇಳ್ತಾರೆ. ರಂಗನಾಥ, ಅವನ ಹಿಂದೆ ಇನ್ನೂ 2 ಹುಡುಗರಿದ್ದಾರೆ, ಆದಷ್ಟು ಬೇಗ ಮದುವೆ ಮಾಡೋದು ನೋಡು. ಹಾಗಂತ ಲಕ್ಕಿ ಹೇಳ್ತಿರುವಾಗ, ಅದು ಅಮ್ಮ ಹುಡುಗಿನ ಹುಡುಕ್ತಾನೆ ಇದೀವಿ, ಇನ್ನೂ ಸಿಕ್ಕಿಲ್ಲ ಅಮ್ಮ ಅಂತಾರೆ.
ಬೇಗ ಹುಡುಗಿನ ನೋಡ್ರೋ, ನಮ್ಮ ಕುಟುಂಬದಲ್ಲಿ ನಡೆಯೋ ಮೊದಲನೇ ಮದುವೆ ಇದು, ನಾನು ಅದನ್ನ ಕಣ್ತುಂಬ ನೋಡಬಾರ್ದಾ? ಹಾಗಂತ ಲಕ್ಕಿ ಹೇಳ್ತಿರೋವಾಗ ಹೌದಮ್ಮ ಅಂತಾರೆ ರಂಗನಾಥ್ ಅವರು. ಆಗ ರವಿ ಸುಮ್ಮನಿರ್ದೆ, ಇದಕ್ಕೂ ಮೇಲೆ ಅವನಿಗೆ ಮದುವೆ ಮಾಡಿದ್ರೆ ಎರಡನೇ ಮದುವೆ ಇದು ಅಂತಾನೆ. ಏನಂದೆ ಅಂತ ಲಕ್ಕಿ ಕೇಳ್ತಾರೆ. ಲೇ ಸುಮ್ಮನಿರಕ್ಕಾಗಲ್ವಾ ಅಂತಾನೆ ಸೂರ್ಯ. ಹಾಗಲ್ಲ ಲಕ್ಕಿ, ನನಗೆ ನಡೆಯುತ್ತಲ್ಲ ಅದು ಎರಡನೇ ಮದುವೆ ಅಂತ ಹೇಳಕ್ ಬಂದ ಅಂತಾನೆ ಸೂರ್ಯ. ನಿನಗೇನೋ ಅವಸರ? ಈಗಾಗಲೇ ಈ ಮನೆ ಮೊದಲನೇ ಮಗ ಇನ್ನೂ ಹಾಗೆ ಇದ್ದಾನಲ್ಲ, ಅವನ ಮದುವೆ ಮೊದಲು ಮುಗಿಲಿ, ನಿನಗೆ ಅಂತ ಒಳ್ಳೆ ಹುಡುಗಿನ ನಾನು ಹುಡುಕ್ತೀನಿ ಅಂತಾರೆ ಲಕ್ಕಿ. ಎಲ್ಲಾದರೂ ಒಂದು ಒಳ್ಳೆ ಹುಡುಗಿನ ಹುಡುಕಿ ನಿನಗೆ ಮದುವೆ ಮಾಡಬೇಕು ಅಂತ ಇರ್ತಾರೆ. ಒಂದು ಒಳ್ಳೆ ಹೂವಿನ ತೋಟದಲ್ಲಿರೋ ಹೂವಿನ ಥರ ಇರೋ ಹುಡುಗಿನ ನನಗೆಲ್ಲಾದರೂ ಹುಡ್ಕೊಡಿ ಲಕ್ಕಿ ಅಂತ ಕೇಳ್ತಾನೆ ಸೂರ್ಯ. ಮೀನಾ ಶ್ರುತಿ ಇಬ್ರು ನಗ್ತಾ ಇರ್ತಾರೆ. ಅಮ್ಮ ಏನಮ್ಮ ಇದು, ಅಜ್ಜಿ ಮದುವೆ ಬಗ್ಗೆ ಎಲ್ಲ ಹೇಳ್ತಿದ್ದಾರಲ್ಲ ಅಂತಾನೆ ಮನೋಜ. ಲೀ ಸುಮ್ಮನಿರೋ. ಹಾಗನ್ಬಿಟ್ಟು ಶಾಂತಿ ಅಡುಗೆ ಮನೆಗೆ ಹೋಗ್ತಾಳೆ. ಏನೋ ಮದುವೆ ಅಂದಿದ ತಕ್ಷಣ ಇವನೇನಾದರೂ ಕೋಪ ಮಾಡ್ಕೊಂಡು ರೂಮಿಗೆ ಹೋದ್ನಾ ಅಂತ ಕೇಳ್ತಾರೆ ಲಕ್ಕಿ. ಅಯ್ಯೋ ಲಕ್ಕಿ, ಅವನಿಗೆ ಕೋಪ ತಾಪ ಯಾವುದೂ ಗೊತ್ತಾಗಲ್ಲ ಹಾಗಂತ ಸೂರ್ಯ ಹೇಳ್ತಾನೆ. ಆಗ ಲಕ್ಕಿ, ಏನ್ರಮ್ಮ ನೀವಿಬ್ರು ಕೆಲ್ಸಕ್ಕೆ ಹೋಗಲ್ವಾ ಅಂತ ಕೇಳ್ತಾರೆ. ನಾವು ಹೊರಟ್ವಿ ಅಜ್ಜಿ ಅಂತ ಮೀನಾ ಶ್ರುತಿ ಹೇಳ್ತಾರೆ. ಮೀನಾ ಮರಿ, ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತಿರುವಾಗ ಏನಿದು ಅಕ್ಕನ ಹೆಸರಿಡ್ದು ಕರಿತಿದ್ಯಾ ಅಂತಾರೆ ಲಕ್ಕಿ. ಅದು ದೊಡ್ಡವರಲ್ವಾ, ಅದಕ್ಕೆ ಮೀನಾ ಅಕ್ಕ ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂತಾಳೆ ಶ್ರುತಿ. ಬರ್ತೀವಿ ಅಜ್ಜಿ ಅಂತ ಮೀನಾ ಹೇಳೋಗ್ತಾಳೆ. ಈ ಕಡೆ ಶಾಂತಿ ಅಡುಗೆ ಮನೆಯಲ್ಲಿ ಪೂರಿಗೆ ಇಟ್ಟು ಕಲಿಸ್ತಾ ಇರ್ತಾಳೆ. ಅಗಲಿಗೆ ಮನೋಜ ಬರ್ತಾನೆ. ಅಮ್ಮ ಇಲ್ಲೇನಮ್ಮ ನಡೀತಿದೆ, ನನಗೊಂದು ಅರ್ಥ ಆಗ್ತಿಲ್ಲ ಅಂತಾನೆ. ಹೇಳ್ತೀನಿ ಕೇಳೋ, ಆದಷ್ಟು ಬೇಗ ನಾನು ಈ ಕೆಲಸ ಮುಗಿಸ್ಲಿಲ್ಲ ಅಂದರೆ ನಿಮ್ಮ ಅಜ್ಜಿ ನನಗೆ ಸರಿಯಾಗಿ ಮಾಡ್ತಾರೆ ಅಂತಾಳೆ. ನೀನು ಯಾಕಮ್ಮ ಈ ಕೆಲಸನೆಲ್ಲ ಮಾಡ್ತಿದ್ಯಾ, ಮೀನಾಗ ಹೇಳ್ಬೇಕು ತಾನೇ ಅಂತಾನೆ ಮನೋಜ. ನಿಮ್ಮ ಅಜ್ಜಿಗೆ ನೆನಪಾಗೋವರೆಗೂ ಮೀನಾಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ ಅಂತಾಳೆ ಶಾಂತಿ. ಅವಳೇನಾದರೂ ಕಿಚನಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಸಂದೇಹ ಬರಲ್ವಾ? ಅದಕ್ಕೀಗ ನೋಡು ಎಲ್ಲ ಕೆಲಸನೂ ನಾನೇ ಮಾಡಬೇಕು, ಇನ್ನೂ ಎಷ್ಟೊಂದು ಪಾಡ್ಪಡಿಸ್ತಾರೋ ನನ್ನನ್ನು ಹಾಗಂತ ಶಾಂತಿ ಬೈಕೊಂಡು ಇಟ್ಟು ಕಲಿಸ್ತಾ ಇರ್ತಾಳೆ. ಅಜ್ಜಿ ದಿಢೀರಂತ ಎಲ್ಲಾನು ಮರ್ತ್ಬಿಟ್ರಲ್ಲ, ಅವ್ರು ಈಗ ಮರ್ತೋಗ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಮ್ಮ ಅಂತಾನೆ ಮನೋಜ. ಇನ್ನೇನೋ ಮಾಡೋದು, ಏನು ನಡೆಯುತ್ತೋ ಅದಕ್ಕೆ ತಕ್ಕಾಗ್ತಾನೆ ನಾವು ನೋಡ್ಕೋಬೇಕು ಅಂತಾಳೆ ಶಾಂತಿ. ಕೆಲವೊಂದು ಸಿನಿಮಾದಲ್ಲೂ ಇದೇ ರೀತಿ ನಡೀತಲ್ವೇನೋ ಅಂತಾಳೆ. ಹೌದಮ್ಮ, ಕೆಲವೊಂದು ಸಿನಿಮಾದಲ್ಲಿ ಹೀರೋ ತಲೆಗೆ ಏಟ್ಬಿದ್ದು ಎಲ್ಲಾನು ಮರ್ತೋಗಿರ್ತಾರೆ ಅಂತಾನೆ. ಹಾಗೇನೆ ನಿಮ್ಮ ಅಜ್ಜಿಗೆ ಎಲ್ಲಾನು ಮರ್ತೋಗಿದೆ, ಆದರೆ ನನ್ನ ಕೈಲಿ ಕೆಲಸ ಮಾಡಿಸೋದನ್ನ ಮಾತ್ರ ಮರ್ತಿಲ್ಲ ಅವರು. ಶಾಂತಿ ಹಾಗಂತಿರುವಾಗ ಅದು ಸರಿ ನಮ್ಮ ದಿಢೀರಂತ ಮದುವೆ ಬಗ್ಗೆ ಹೇಳ್ತಿದಾರಲ್ಲ ಅದು ಹೇಗೆ ಅಂತ ಕೇಳ್ತಾನೆ. ಲೇ, ಅವ್ರ ಪ್ರಕಾರ ನಿಮ್ಮ 3 ಜನಕ್ಕೂ ಮದುವೆ ಆಗಿಲ್ಲ, ಅದಕ್ಕೆ ನಿನಗೆ ಮದುವೆ ಮಾಡಬೇಕು ಅಂತ ಹೇಳ್ತಿರೋದು ಅಂತಾಳೆ. ಆದರೆ ನನಗೆ ಇನ್ನೊಂದು ಡೌಟು ಕಣ. ಅವಳಾಗಂತಿರುವಾಗ ಏನು ಡೌಟು ಅಂತಾನೆ ಮನೋಜ. ನಿಜವಾಗ್ಲೂ ಎಲ್ಲನೂ ಮರ್ತ್ಬಿಟ್ಟಿದ್ದೀರಾ ಅಥವಾ ನನ್ನನ್ನು ಕೆಲಸ ಮಾಡಿಸಿ ಗೋಳಿಕೊಳ್ಳೋಕ್ಕೋಸ್ಕರನೇ ಮರ್ತ್ಬಿಟ್ಟಿರೋ ಥರ ನಾಟಕನೇನಾದರೂ ಮಾಡ್ತಿದ್ದಾರಾ ಅಂತಾಳೆ. ಶಾಂತಿ ಹಾಗಂತಿರುವಾಗ ಅವ್ರು ಏನಕ್ಕಮ್ಮ ಆ ರೀತಿ ಮಾಡೋಕ್ಕೆ ಹೋಗ್ತಾರೆ, ಅವ್ರಿಗೆ ನಿನ್ನ ಲೆವೆಲ್ಗೆಲ್ಲ ಯೋಚನೆ ಮಾಡೋಕ್ಕೆ ಬರಲ್ಲ ಬಿಡು ಅಂತಾನೆ ಮನೋಜ. ಆಗ ಶಾಂತಿ, ಲೇ ಏನೋ ಹೇಳ್ತಿದ್ಯಾ ಅಂತಾಳೆ. ಇಲ್ಲಮ್ಮ ಸಾರಿ, ಬಾಯ್ ತಪ್ಪಿ ಬಂದ್ಬಿಡ್ತು, ನೀವು 2-3 ಆ್ಯಂಗಲ್ನಲ್ಲಿ ಯೋಚನೆ ಮಾಡ್ತಿದ್ರಲ್ವಾ ಅದಕ್ಕೆ ಹೇಳಿದೆ ಅಂತಾನೆ. ಅಜ್ಜಿ ನಾಟಕನೇನು ಮಾಡ್ತಿಲ್ಲ ಅಮ್ಮ, ನಿಜವಾಗ್ಲೂ ಮರ್ತೋಗಿದೆ ಅವ್ರಿಗೆ ಅಂತಾನೆ. ಏನೋ ಎಂತೋ ಇದು ಯಾವಾಗ ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ, ಅವ್ರು ಸರಿ ಹೋಗೋವರೆಗೂ ನನ್ನ ಕೈಲೇ ಎಲ್ಲ ಕೆಲಸನೂ ಮಾಡಿಸ್ತಾರೆ. ಈ ಮೀನಾ ಸಿಕ್ಕಿದೆ ಚಾನ್ಸು ಅಂತ ಜಾಲಿಯಾಗಿ ಓಡಾಡ್ಕೊಂಡಿರ್ತಾಳೆ. ಶಾಂತಿ ಹಾಗಂತಿರುವಾಗ ಅಮ್ಮ ಅಜ್ಜಿ ಮನೋಜ್ಗೆ ಮದುವೆ ಯಾವಾಗ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ನಾನೇ ಶಾಕ್ ಆಗಿಬಿಟ್ಟೆ ಅಮ್ಮ ಅಂತಾನೆ. ನನಗೆ ಈಗಾಗಲೇ 2 ಮದುವೆ ಆಗಿದೆಯಲ್ಲ ಅಂತಿರುವಾಗ ಶಾಂತಿ ಶಾಕಿಂದ ಮನೋಜ್ ಮುಖ ನೋಡ್ತಾಳೆ. ಏನು 2 ಮದುವೆನಾ ಅಂತ ಕೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.